ವಿದ್ಯಾರ್ಥಿಗಳೇ, NMMS ಮ್ಯಾಟ್ ಪರೀಕ್ಷೆ ಪೇಪರ್ 1 ಇದರ ಕೆಲವು ಕಲಿಕಾಂಶಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದರಲ್ಲಿ ನಾವಿವತ್ತು ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತೇಳಿ, ಅಂದರೆ ಛೇದಿಸುವ ಆಕೃತಿಗಳು ಅನ್ನೋ ಒಂದು ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಸೂಚನೆಗಳು ಹೇಗಿರ್ತವೆ ಅಂದರೆ, ಕೊಟ್ಟಿರುವ ಛೇದಿಸುವ ಜಾಮಿತ್ಯ ಆಕೃತಿಗಳನ್ನು ಮತ್ತು ಅವು ಸೂಚಿಸುವ ಗುಂಪುಗಳನ್ನು ಪರೀಕ್ಷಿಸಿ ಈ ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಪರ್ಯಾಯಗಳಿಂದ ಆರಿಸಿ ಅಂತ. ನೀವು ಸೂಚನೆ ಬಗ್ಗೆ ತಿಳ್ಕೊಬೇಡಿ, ಅಂದರೆ ತಲೆ ಕೆಡಿಸ್ಕೊಬೇಡಿ, ನಾನು ಅದನ್ನು ಕಂಪ್ಲೀಟಾಗಿ ಲೆಕ್ಕ ಮಾಡ್ತಾ ಹೇಳ್ತೀನಿ. ಈಗ ಸೂಚನೆ ಈ ರೀತಿ ಇರುತ್ತೆ. ಇದು 1ನೇ ಮೇನ್ ಲೆಕ್ಕ ನೋಡಿ. ಈ ರೀತಿ ಆಕೃತಿ ಕೊಟ್ಬಿಟ್ಟಿರ್ತಾರೆ. ಛೇದಿಸುವ ಆಕೃತಿ ಅಥವಾ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ ಯಾಕೆ ಕರೀತಾರೆ ಅಂದರೆ, ಇವು ನೋಡಿ ಆಕೃತಿಗಳು ಒಂದರಲ್ಲೊಂದು ಏನಾಗಿದ್ದಾವೆ, ಛೇದಿಸೋಗಿದ್ದಾವೆ, ಅಂದರೆ ಕತ್ತರಿಸೋಗಿದ್ದಾವೆ. ಹಾಗಾಗಿ ಅಂದರೆ ಒಂದರಲ್ಲೊಂದು ಇಂಟರ್ಸೆಕ್ಟ್ ಆಗಿದ್ದಾವೆ, ಅಂದರೆ ಸೇರ್ಕೊಂಡಿದ್ದಾವೆ ಒಂದರಲ್ಲೊಂದು. ಅದಕ್ಕೆ ಇದನ್ನು ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದು ಏನಿದೆ, ಇದು ಯಾವುದು ಆಯತ. ಈ ಆಯತದಲ್ಲಿ ಇರ್ತಕ್ಕಂಥವ್ರು ಯಾರಂತೆ? ಕಠಿಣ ಪರಿಶ್ರಮಿಗಳಂತೆ, ಹಾರ್ಡ್ ವರ್ಕಿಂಗ್ ಪೀಪಲ್ಸ್ ಅಂತೆ. ಇನ್ನು ಈ ತ್ರಿಭುಜದಲ್ಲಿ ಇರ್ತಕ್ಕಂಥವ್ರು, ಟ್ರ್ಯಾಂಗಲಲ್ಲಿ ಇರ್ತಕ್ಕಂಥವ್ರು ರೂರಲ್, ಗ್ರಾಮೀಣ ಪ್ರದೇಶದವರು ಅಂತೆ. ಇನ್ನು ಈ ಸರ್ಕಲ್, ವೃತ್ತದಲ್ಲಿ ಇರ್ತಕ್ಕಂಥವ್ರೆಲ್ಲ ಟೀಚರ್ಸ್, ಶಿಕ್ಷಕರಂತೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ ನೋಡಿ, ಕಠಿಣ ಪರಿಶ್ರಮಿಗಳು ಆದರೆ ಗ್ರಾಮೀಣರಲ್ಲದ ಶಿಕ್ಷಕರು. ನೋಡಿ, ಕಠಿಣ ಪರಿಶ್ರಮಿ ಅಂದರೆ ಯಾರು? ಈ ಯಾವುದು ನೋಡಿ, ಇದು ಆಯತದಲ್ಲಿ ಬಂದ್ಬಿಡ್ಬೇಕು ಇವರು, ಕಠಿಣ ಪರಿಶ್ರಮಿಗಳು. ಯಾಕೆ ಇಲ್ಲಿ ಕೊಟ್ಟಿದ್ದಾರಲ್ಲ ಕಠಿಣ ಪರಿಶ್ರಮಿಗಳು ಅಂತೇಳಿ, ಹಾಗಾಗಿ ಈ ಆಯತದಲ್ಲಿ ಬಂದ್ಬಿಡ್ಬೇಕು. ಹಾಗಾಗಿ ಈ ಆಯತದಲ್ಲಿ ಇಲ್ಲದೆ ನಾವು ಔಟ್ ಮಾಡ್ಬೋದು, ಹೌದಾ? ಯಾವ ಆಯತದಲ್ಲಿ ಇಲ್ಲ ನೋಡಿ, 3, 2, 4, 1, ಹೌದಾ? 3, 2, 4, 1, ಹಂಗಾಗಿ 7 ಇಲ್ಲ, 7ಅನ್ನು ನಾವು ಔಟ್ ಮಾಡ್ಬೋದು. ಇನ್ನು 4, 2, 1 ಇದೆ, ಹೌದಾ? 4, 2, 1 ಇದೆ. ಈಗ ನೆಕ್ಸ್ಟ್ ನೋಡೋಣ. ಗ್ರಾಮೀಣರಲ್ಲದ. ಗ್ರಾಮೀಣ ಅಂತಂದರೆ ಯಾವುದು? ಈ ತ್ರಿಭುಜದಲ್ಲಿ ಇರಬಾರ್ದು, ನೆನ್ಪಿಟ್ಕೊಳ್ಳಿ, ತ್ರಿಭುಜದಲ್ಲಿ ಇರಬಾರ್ದು. ತ್ರಿಭುಜದಲ್ಲಿ ಯಾವ್ಯಾವ ಇದ್ದಾವೆ ನೋಡಿ, ತ್ರಿಭುಜದಲ್ಲಿ ಯಾವಿದ್ದಾವೆ? ಸೊ ನೋಡಿ, ಈ ತ್ರಿಭುಜದಲ್ಲಿ 3 ಮತ್ತು 2 ಇದೆ, ಅಂದರೆ 2 ಮಾತ್ರ ಇದೆ ಇಲ್ಲಿ ನನಗೆ ಬೇಕಾಗಿ, ಹಂಗಾಗಿ 2 ಔಟು. ಯಾಕೆ? ತ್ರಿಭುಜದಲ್ಲಿ ಇರಬಾರ್ದು, ಗ್ರಾಮೀಣರಲ್ಲದ ನೋಡಿ, ಹಂಗಾಗಿ ತ್ರಿಭುಜದಲ್ಲಿ ಇರಬಾರ್ದು. ಸೊ ಈಗ ನಮಗೆ ಗೊತ್ತಾಯ್ತು, 7 ಮತ್ತು 2 ಅಲ್ಲ. ಈಗ 4 ಮತ್ತು 1 ನೋಡಿ, ಶಿಕ್ಷಕರನ್ನು ಅಂತ ಇದೆ, ಅಂದರೆ ಶಿಕ್ಷಕರಂತವರು. ಸೊ ಶಿಕ್ಷಕರು ಅಂತಂದರೆ ಯಾರು? ವೃತ್ತದಲ್ಲಿ ಬರ್ತಕ್ಕಂಥದ್ದು ನೋಡಿ. ಸೊ ಹಾಗಾಗಿ ವೃತ್ತದಲ್ಲಿ, ಅಂದರೆ ಚಿತ್ರ ಸರಿಯಾಗಿ ನೋಡಿ ವಿದ್ಯಾರ್ಥಿಗಳೇ, ಸರಿಯಾಗಿ ನೋಡ್ರಿ. ಈ ಚಿತ್ರ ಏನಿದೆ, ಈ ವೃತ್ತ ಮತ್ತು ಈ ಮೊದಲೇನು ಬರ್ದೆ ನಾನು ಆಯತ, ಅವೆರಡರಲ್ಲೂ ಇರಬೇಕು, ಅವೆರಡರಲ್ಲೂ ಇರ್ತಕ್ಕಂಥದ್ದು, ಮತ್ತು ತ್ರಿಭುಜದಲ್ಲಿ ಇರಬಾರ್ದು. ಅಂಥ ಆಕೃತಿ ಯಾವುದು? 4 ಸಂಖ್ಯೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಕಠಿಣ ಪರಿಶ್ರಮಿಗಳು ಆದರೆ ಗ್ರಾಮೀಣರಲ್ಲದ ಶಿಕ್ಷಕರನ್ನು ಪ್ರತಿನಿಧಿಸುವ ಸಂಖ್ಯೆ ಯಾವುದು ಅಂತಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, 4 ಆಗತ್ತೆ. ಸೊ ಈ ರೀತಿ ನಾವು ಒಂದೊಂದೇ ಎಲಿಮಿನೇಷನ್ ಮೆಥಡ್ ಮಾಡ್ಕೊತ ಹೋದರೆ ನಮಗೆ ಲೆಕ್ಕ ಮಾಡಲಿಕ್ಕೆ ತುಂಬ ಸುಲಭ ಆಗತ್ತೆ. ಇನ್ನು 2ನೇ ಲೆಕ್ಕ ನೋಡಿ, ಕಠಿಣ ಪರಿಶ್ರಮಿಗಳಲ್ಲದ ಅಂದರೆ ಹಾರ್ಡ್ ವರ್ಕಿಂಗ್ ಅಲ್ಲದ, ಅಂದರೆ ಈ ಆಯತದಲ್ಲಿ ಇರಬಾರ್ದು ಅಂತ. ಆಯತದಲ್ಲಿ ಇರ್ತಕ್ಕಂಥವು ಯಾವುವು? 1, 4, 2, 3. ಯಾಕೆ? ಕಠಿಣ ಪರಿಶ್ರಮಿಗಳು ಅಲ್ಲದ ಅಂತೆ. ಹಾಗಾಗಿ ನೋಡಿ, 1 ಏನಾರು ಇದ್ದರೆ ಔಟ್ ಮಾಡೋಣ, 2 ಇದೆ 2 ಔಟ್ ಮಾಡೋಣ, 4 ಇದ್ದರೆ 4 ಔಟ್ ಮಾಡೋಣ, ಓಕೆ, 3 ಇದ್ದರೆ 3 ಔಟ್ ಮಾಡೋಣ. ಈಗ 6 ಮತ್ತು 7 ಎರಡನ್ನು ತೆಗೆದುಕೊಳ್ಳೋಣ. ಗ್ರಾಮೀಣರಲ್ಲದ, ನೆನ್ಪಿಟ್ಕೊಳ್ಳಿ, ಹಳ್ಳಿಯರು ಅಲ್ಲದಂತೆ, ಅಂದರೆ ಯಾವುದರಲ್ಲಿ ಇರಬಾರ್ದು? ಅದು ತ್ರಿಭುಜದಲ್ಲೂ ಇರಬಾರ್ದು. ತ್ರಿಭುಜದಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವುದಿದೆ ನೋಡಿ, 6 ಇದೆ. ಸೊ ಇಲ್ಲಿ 6 ಇದೆ, ಔಟು. ಹಾಗಾಗಿ ಇದಕ್ಕೆ ಸರಿ ಉತ್ತರ ಯಾವುದು? 7. ಇಷ್ಟೇ ನೋಡಿ. ಹಿಂಗೆ ಎಲಿಮಿನೇಷನ್ ಮೆಥಡ್ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಸುಲಭ ಆಗುತ್ತೆ. ಲೆಕ್ಕನ ನಾವು ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಬೋದು. ಇದಕ್ಕೆ ಸರಿ ಉತ್ತರ ಆಪ್ಷನ್ 4, 7 ಅನ್ನೋದಾಗಿದೆ. ಯಾಕೆ ನೋಡಿ, 7 ಅನ್ನೋದೆಲ್ಲಿದೆ? ಶಿಕ್ಷಕರು ಅನ್ನೋದರಲ್ಲಿದೆ. ಅವ್ರೇನು ಕೇಳಿದ್ದಾರೆ? ಶಿಕ್ಷಕರನ್ನು ಪ್ರತಿನಿಧಿಸುವ, ಹೌದಾ? ಶಿಕ್ಷಕರು ಇವರು 7 ಅನ್ನೋರು, ಇವರು ಕಠಿಣ ಪರಿಶ್ರಮಿಗಳು ಅಲ್ಲ, ಯಾಕೆಂದರೆ ಇದ್ರ ಆಯತದಲ್ಲೂ ಇಲ್ಲ, ಮತ್ತು ಗ್ರಾಮೀಣ ಅಂದರೆ ತ್ರಿಭುಜದಲ್ಲೂ ಇಲ್ಲ, ಆದರೆ ಶಿಕ್ಷಕರು ಅಂತಾರೆ ಯಾರು? 7. ಅದು ಎಷ್ಟಿದೆ? ಆಪ್ಷನ್ 4. ಸೊ ಹಂಗಾಗಿ ಸರಿ ಉತ್ತರ ಆಪ್ಷನ್ 4, 7 ಅನ್ನೋದಾಗಿದೆ. ಈಗಿದೆ ಚಿತ್ರದ 3 ಲೆಕ್ಕ. ಇದು ಎಕ್ಸಾಮಲ್ಲಿ 3ರಿಂದ 4 ಮಾರ್ಕ್ಸಿಗೆ ಕೇಳ್ತಾರೆ, ಒಂದೊಂದ್ಸರಿ 5 ಮಾರ್ಕ್ಸಿಗೂ ಸಹ ಕೇಳ್ತಾರೆ, ಪ್ರತಿ ವರ್ಷ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ನಾವು ಅಭ್ಯಾಸ ಮಾಡಿದ್ರೆ ಇದರಲ್ಲಿ ತುಂಬ ಸುಲಭವಾಗಿ ನಾವು ಮಾರ್ಕ್ಸನ್ನು ತೊಗೋಬೋದು. ಓಕೆ ನೋಡಿ, ಇದು ಕಠಿಣ ಪರಿಶ್ರಮಿಗಳು ಅಂದರೆ ಯಾವುದರಲ್ಲಿ ಇರಬೇಕು? ಆಯತದಲ್ಲೂ ಇರಬೇಕು. ನೆಕ್ಸ್ಟ್ ಗ್ರಾಮೀಣ ಅಂದರೆ ತ್ರಿಭುಜದಲ್ಲೂ ಇರಬೇಕು ನೋಡಿ. ಗ್ರಾಮೀಣ ಅಂದರೆ ಯಾರು? ತ್ರಿಭುಜ. ನೆಕ್ಸ್ಟ್ ಶಿಕ್ಷಕರು ಅಂದರೆ ಯಾರು? ಸರ್ಕಲಲ್ಲೂ ಇರಬೇಕು. 3ರಲ್ಲೂ ಸೇರ್ಕೊಂಡಿರಬೇಕು. 3ರಲ್ಲೂ ಸೇರ್ಕೊಂಡಿರ್ತಕ್ಕಂಥ ಸಂಖ್ಯೆ ಅದು ನೋಡಿ. ಈಗ ನೋಡಿ ನಾನು ಬರಿತೀನಿ, ಇಲ್ಲಿ ನೋಡಿ, ಇದೇನಿದೆಯಲ್ಲ ಇದು ಯಾವುದು? ವೃತ್ತ ಇದು, ಹೌದಾ? ಇದು ತ್ರಿಭುಜದ ಭಾಗ, ಹೌದಾ? ತ್ರಿಭುಜದ ಭಾಗ. ಇಲ್ಲಿರ್ತಕ್ಕಂಥದ್ದು ಯಾವುದು? ಆಯತದ ಭಾಗ. ಸೊ ಹಾಗಾಗಿ 3ರಲ್ಲೂ ಸೇರ್ಕೊಳ್ತಕ್ಕಂಥದ್ದು ಯಾವುದು? ಆಪ್ಷನ್ 1, 2 ಸರಿಯಾಗಿದೆ. ಹಂಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗಿದೆ. ಅಂದರೆ ಆಪ್ಷನ್ 1, 2 ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ.
ನೋಡಿ ವಿದ್ಯಾರ್ಥಿಗಳೇ, ಇಂತಹ ಒಟ್ಟು ಎನ್ ಎಮ್ ಎಸ್ ಅಲ್ಲಿ ಟೋಟಲ್ ಈ ರೀತಿಯ 40 ಮೆಥಡ್ಸ್ ಬರ್ತವೆ. ಆ 40 ಮೆಥಡನ್ನು ಕಂಪ್ಲೀಟಾಗಿ ನಿಮಗೆ 1-to-1 ಆನ್ಲೈನ್ ಕೋಚಿಂಗನ್ನು ಮಾಡಲಾಗತ್ತೆ. ಆನ್ಲೈನ್ ಕೋಚಿಂಗನ್ನು ಮಾಡಲಾಗತ್ತೆ. ಎಕ್ಸಾಮ್ ಬರೋವರೆಗೂ ಸಹ ಆನ್ಲೈನ್ ಕೋಚಿಂಗ್ ಮಾಡಲಾಗತ್ತೆ. ಕಂಪ್ಲೀಟ್ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಅದನ್ನು ಬಿಡಿಸೋದು ಮತ್ತು ಅದನ್ನು ಶಾರ್ಟ್ ಟ್ರಿಕ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ನಿಮಗೆ ಕಂಪ್ಲೀಟ್ ಅದರ ನೋಟ್ಸನ್ನು ಸಹ ನಾವು ನಿಮಗೆ ಕೊಡ್ತೀವಿ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಇರ್ತಕ್ಕಂಥ ಏನು ಈ ನಂಬರ್ಗೆ ನೀವು ಕಾಲ್ ಆದರೂ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಆದರೂ ಮಾಡಿದ್ರೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀವಿ ಅಂತ ಹೇಳ್ತಾ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇದು 2ನೇ ಲೆಕ್ಕ, 2ನೇ ಮೇನ್ ಇದು. ಸೊ ನೋಡಿ, ಇದು ಇಲ್ಲೇನು ಕೊಟ್ಟಿದ್ದಾರೆ ನೋಡಿ. ತ್ರಿಭುಜ ಅಂತಂದರೆ ಯಾರು? ತ್ರಿಭುಜ ಅಂದರೆ ನಿರುದ್ಯೋಗಿ ಯುವಕರು ಅಂತ, ಅನ್ಎಂಪ್ಲಾಯ್ಡ್ ಪೀಪಲ್ಸ್ ಅಂತ, ಯೂತ್ ಅಂತ. ಇನ್ನು ಆಯತ ಅಥವಾ ಈ ಚೌಕ ಅನ್ಕೊಂಬಿಡಿ. ಚೌಕದಲ್ಲಿ ಇರ್ತಕ್ಕಂಥ ಯಾರು? ಉದ್ಯೋಗಸ್ಥ ಅಂದರೆ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯ್ಡ್ ಪೀಪಲ್, ಯೂತ್ ಅಂತೇಳಿ. ಇನ್ನು ಸರ್ಕಲ್ ಇರ್ತಕ್ಕಂಥ ಯಾರು? ವಿದ್ಯಾವಂತರು, ಎಜುಕೇಟೆಡ್ ಅಂತೇಳಿ. ಇಲ್ಲಿ ಕ್ವಶನ್ ಏನಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಉದ್ಯೋಗಸ್ಥ ಅಂತಂದರೆ ಯಾರು? ಯಾವುದ್ರಲ್ಲಿ ಇರಬೇಕು? ಈ ನೋಡಿ, ಈ ಯಾವುದು ಸ್ಕ್ವಯರಲ್ಲಿ ಇರಬೇಕು, ವರ್ಗದಲ್ಲಿ ಇರಬೇಕು, ಚೌಕದಲ್ಲಿ ಇರಬೇಕು, ಇಷ್ಟೇ. ಯಾಕೆ ಇಲ್ಲೇ ಬಂತಲ್ಲ, ಇಲ್ಲಿ ಉದ್ಯೋಗಸ್ಥ ಅಂದರೆ ಉದ್ಯೋಗಸ್ಥ ಯಾರು? ಈ ಚೌಕದಲ್ಲಿ ಇರಲೇಬೇಕು. ಸೊ ಚೌಕದಲ್ಲಿ ಇರ್ತಕ್ಕಂಥ ಯಾರು? 3, 2, 7. ಸೊ 3 ನೋಡಿ 2, 7. ಸೊ 4, 5 ಇರಬಾರ್ದು, ಹಂಗಾಗಿ ಔಟ್. ಇದು 4, 5 ಔಟು. ಕಾರಣ ಚೌಕದಲ್ಲಿ ಇರ್ತಕ್ಕಂಥ 3, 2, 7 ಮೂರೇ ಸಂಖ್ಯೆ. ಓಕೆ, ನೆಕ್ಸ್ಟ್ ನೋಡೋಣ. ವಿದ್ಯಾವಂತ ಅಂತ ಯಾರು? ಸರ್ಕಲಲ್ಲಿ ಇರಬೇಕು. ಸೊ ಸರ್ಕಲಲ್ಲಿ ಇರ್ತಕ್ಕಂಥವ್ರು ನೋಡಿ, ಸರ್ಕಲಲ್ಲಿ ಇರಬೇಕು ಅಂದರೆ ಸರ್ಕಲ್ ಇದಕ್ಕೆ ಟಚ್ ಆಗಿರ್ತಕ್ಕಂಥ ಸರ್ಕಲ್ ಭಾಗದಲ್ಲಿ ನೋಡಿ 7 ಇರಬಾರ್ದು. ಸೊ ಅದು ಗೊತ್ತಾಯ್ತು ನಮಗೆ. ಈಗ 2 ಮತ್ತು 3 ನೋಡಿ, 2 ಮತ್ತು 3 ಅನ್ನೋದು ಗೊತ್ತಾಯ್ತು ನಮಗೆ. ಈಗ 2 ಇದೆ. ಸೊ ಈಗ ನೋಡಿ ಮುಂದಿನ ತಗೊಳ್ಳೋಣ. ಉದ್ಯೋಗಸ್ಥ ವಿದ್ಯಾವಂತ, ಹೌದಾ? ಉದ್ಯೋಗಸ್ಥ ವಿದ್ಯಾವಂತ ಇಷ್ಟೇ ಹೇಳಿರೋದು. ಅವರು ನಿರುದ್ಯೋಗಿ ಅಂತ ಕೇಳಿಲ್ಲ. ಹಾಗಾಗಿ ಯಾವುದರಲ್ಲಿ ಇರಬಾರ್ದು? ತ್ರಿಭುಜದಲ್ಲಿ ಇರಬಾರ್ದು. ನೆನ್ಪಿಟ್ಕೊಳ್ಳಿ, ತ್ರಿಭುಜದಲ್ಲಿ ಇರ್ಬೋದು. ಆದರೆ ಇದು ತ್ರಿಭುಜದಲ್ಲಿದೆ 2, ಹಂಗಾಗಿ ಔಟ್. ಇನ್ನು ಉಳಿತಕ್ಕಂಥದ್ದು ಯಾವುದು? 3. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, 3 ಅನ್ನೋದಾಗಿದೆ. ಓಕೆ, 2ನೇದು ಮಾಡೋಣ. ನೋಡಿ, ನಿರುದ್ಯೋಗಿ ವಿದ್ಯಾವಂತ. ನಿರುದ್ಯೋಗಿ ಅಂದರೆ ಯಾರು? ತ್ರಿಭುಜ ಅಂದರೆ ತ್ರಿಭುಜದಲ್ಲಿ ಇರಬೇಕಿದು ಅಂತ, ತ್ರಿಭುಜದಲ್ಲಿ ಇರಲೇಬೇಕಿದು. ಸೊ ತ್ರಿಭುಜದಲ್ಲಿ ಇರ್ತಕ್ಕಂಥದ್ದು ನೋಡಿ, ಯಾವ್ದು ಹೇಳಿ? 2, 1, 6, ಹೌದಾ? 2, 1, 6, 4, 5 ಇಲ್ಲ, ಔಟ್ ಅದು. ನೆಕ್ಸ್ಟ್ ನೋಡಿ, ವಿದ್ಯಾವಂತ ಅಂತ ಯಾರು? ಸರ್ಕಲಲ್ಲಿ ಇರಬೇಕು ಅಂದರೆ ಈ ಭಾಗದ ಸರ್ಕಲಲ್ಲಿ ಇರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, 2, 1 ಸರ್ಕಲ್ ಭಾಗದಲ್ಲಿ ಇರ್ತಕ್ಕಂಥದ್ದು 2 ಇದೆ. ನೆಕ್ಸ್ಟ್ ನೋಡಿ, ನಿರುದ್ಯೋಗಿ ವಿದ್ಯಾವಂತ ಯುವಕರು. ನೋಡಿ, ಇಲ್ಲೇನು ಕೇಳಿದ್ದಾರೆ? ಉದ್ಯೋಗಸ್ಥ ಅಂತ ಇಲ್ಲ. ಅಂದರೆ ಯಾವುದ್ರಲ್ಲಿ ಇರಬಾರ್ದು? ಈ ಭಾಗದಲ್ಲಿ ಇರಬಾರ್ದು, ಚೌಕದಲ್ಲಿ ಇರಬಾರ್ದು. ನೆನ್ಪಿಟ್ಕೊಳ್ಳಿ, ಚೌಕದಲ್ಲಿ ಇರಬಾರ್ದು. ಚೌಕ ಬಿಟ್ಟು ಇರ್ತಕ್ಕಂಥ ನಂಬರು ತೆಗೆದುಕೊಳ್ಬೇಕು. ಚೌಕದಲ್ಲಿದೆ ಯಾವುದು? 2, ಹಂಗಾಗಿ 2 ಔಟು. ಸೊ ಸರಿ ಉತ್ತರ ಆಪ್ಷನ್ 1 ಅನ್ನೋದಾಗಿದೆ. ಆಪ್ಷನ್ 1. ಕಾರಣ ನೋಡಿ, ಇದು ಎಲ್ಲಿದೆ? 1 ಇದು ತ್ರಿಭುಜ ಮತ್ತು ಸರ್ಕಲ್ 2ರಲ್ಲಿ ಮಾತ್ರ ಇದೆ. ವಿದ್ಯಾವಂತರಾಗಿರಬೇಕು, ಅವರು ನಿರುದ್ಯೋಗಿಗಳಾಗಿರಬೇಕು. ಸೊ ಹಂಗಾಗಿ 1 ಇದಕ್ಕೆ ಸರಿ. ನೋಡಿ, ಈ ರೀತಿ ಎಲಿಮಿನೇಷನ್ ಮೆಥಡ್ ಮಾಡ್ಕೊತ ಹೋದರೆ ನಮಗೆ ಲೆಕ್ಕ ತುಂಬ ಸಿಂಪಲಾಗಿ ಮಾಡ್ಬೋದು. ಓಕೆ, 3ನೇ ಲೆಕ್ಕ. ವಿದ್ಯಾವಂತರಲ್ಲದ ಅಂತಂದರೆ ಯಾರು? ಸರ್ಕಲಲ್ಲಿ ಇರಬಾರ್ದು. ನೋಡಿ, ಸರ್ಕಲಲ್ಲಿ ಇದ್ದರೆ ಅದು ಔಟು. ಯಾಕೆ? ವಿದ್ಯಾವಂತರಲ್ಲದ, ಇವರು ವಿದ್ಯಾವಂತರು, ಇವರು ಸರ್ಕಲಲ್ಲಿ ಇರೋರು ಅಂದರೆ ಸರ್ಕಲಲ್ಲಿ ಇರಬಾರ್ದು. ಸರ್ಕಲಲ್ಲಿ ಯಾವುದಿದೆ? 1 ಇದೆ, ಔಟ್. ಹೌದಾ? ನೆಕ್ಸ್ಟ್ ನೋಡಿ, 5 ಇದೆ ಸರ್ಕಲಲ್ಲಿ, ಹಂಗಾಗಿ ಔಟ್ ಅದು. ಹೌದಾ? 2 ಇದೆ, 2 ಔಟು. ಇನ್ನು ಉಳ್ಕೊಂತಕ್ಕಂಥದ್ದು ಯಾವುದು? 6. ನೋಡಿ, ಎಷ್ಟು ಈಸಿ ಮಾಡ್ಬೋದು ಅಲ್ವಾ? ಅವ್ರು ಏನು ಕೇಳಿದರೆ? ನಿರುದ್ಯೋಗಿ ಯುವಕರು. ನಿರುದ್ಯೋಗಿಗಳು ಅಂತಂದರೆ ತ್ರಿಭುಜದಲ್ಲಿ. ಸೊ ತ್ರಿಭುಜದಲ್ಲಿ ಇದೆ 6. ಸೊ ಹಂಗಾಗಿ ನೋಡಿ, ಇಲ್ಲೇ ಮೊದಲನೇ ರೌಂಡಲ್ಲಿ ಎಲಿಮಿನೇಷನ್ ಆಗಿಬಿಡ್ತು. ಸೊ ಹಂಗಾಗಿ ಸರಿ ಉತ್ತರ ಆಪ್ಷನ್ 4, 6. ಓಕೆ, ಕೊನೆಯ ಲೆಕ್ಕ ಇದ್ರು ನೋಡಿ. ಶಿಕ್ಷಣ ಪಡೆಯದ ಅಂತಂದರೆ ಯಾರು? ಶಿಕ್ಷಣ ಪಡೆಯೋದ ಅಂದರೆ ಅವಿದ್ಯಾವಂತರು ಅಂದರೆ ಸರ್ಕಲಲ್ಲಿ ಇರಬಾರ್ದು. ನೋಡಿ, ಸರ್ಕಲಲ್ಲಿ ಯಾರಿದೆ? 2 ಇದೆ, ಹೌದಾ? ಸರ್ಕಲಲ್ಲಿ 3 ಇದೆ, ಅದು ಔಟು. ಕರೆಕ್ಟಾ? ಸರ್ಕಲಲ್ಲಿ ಇನ್ನೊಂದಿದೆ 5, ಅದು ಔಟು. ಸೊ ಹಂಗಾಗಿ ಸರಿ ಉತ್ತರ ಆಪ್ಷನ್ 7 ಇಲ್ಲೇ ಸಿಕ್ಬಿಡ್ತು ನೋಡಿ. ಪಡೆಯೋದ ಉದ್ಯೋಗಸ್ಥ ಅಂತಂದರೆ ಯಾರು? ಇದರಲ್ಲಿರಬೇಕು, ಅದು ಚೌಕದಲ್ಲಿ ಇರಬೇಕು, ಆದರೆ ಸರ್ಕಲಲ್ಲಿ ಇರಬಾರ್ದು ಅಂತದ್ದು ಯಾವುದು? 7. ಸೊ ಹಂಗಾಗಿ ಸರಿ ಉತ್ತರ ನೋಡ್ರಿ, ಇಲ್ಲೇ ಎಲಿಮಿನೇಷನ್ ಮೆಥಡಲ್ಲೇ ನಮಗೆ ಬಂದುಬಿಟ್ಟಿದೆ. ಸೊ ಹಂಗಾಗಿ ಆಪ್ಷನ್ 4, 7 ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಮೆಥಡನ್ನು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಯಾರ್ಯಾರು 8ನೇ ಕ್ಲಾಸು NMMSಗೆ ಅಪ್ಲೈ ಮಾಡಿದ್ದಾರೆ ಅವ್ರಿಗೂ ಸಹ ಶೇರ್ ಮಾಡಿ.